ತಪ್ಪು ಔಷಧಿಯಿಂದ 14 ಲಕ್ಷ ಮೌಲ್ಯದ ಶುಂಠಿ ಬೆಳೆ ನಾಶ, ತನಿಖೆ ನಡೆಸಿ ಪರಿಹಾರ ನೀಡುವಂತೆ ಕಬ್ಬಿನಮನೆ ಗ್ರಾಮದ ರೈತ ಮಹೇಶ್ ಜಿಲ್ಲಾಡಳಿತಕ್ಕೆ ಮನವಿ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಸಬಾ ಹೋಬಳಿಯ ಕಬ್ಬಿನಮನೆ ಗ್ರಾಮದಲ್ಲಿ ತಪ್ಪಾದ ಕೃಷಿ ಔಷಧಿ ನೀಡಿದ ಪರಿಣಾಮ ಸುಮಾರು ರೈತ ಮಹೇಶ್ ಅವರು 14 ಲಕ್ಷ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿದೆ ಎಂದು ಆರೋಪಿಸಿ ಹಾಸನ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸುವಂತೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಶಿವಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ಬೊಮ್ಮಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 189ರಲ್ಲಿ 1.20 ಎಕರೆ ಜಮೀನಿನಲ್ಲಿ ಸುಮಾರು 30 ಚೀಲ ಶುಂಠಿ ಬಿತ್ತನೆ ಮಾಡಿದ್ದರು. ಕಳೆದ 15 ವರ್ಷಗಳಿಂದ ಶುಂಠಿ ಬೆಳೆಯಲ್ಲಿ ಅನುಭವ ಹೊಂದಿದ್ದು, ಕಳೆದ 3 ವರ್ಷಗಳಿಂದ ಬೇಲೂರಿನ ಹೊಳೆಬೀದಿಯಲ್ಲಿರುವ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಔಷಧಿ ಅಂಗಡಿಯಿಂದ ಕೃಷಿ ಔಷಧಿಗಳನ್ನು ಖರೀದಿಸುತ್ತಿದ್ದರು. ಈ ವರ್ಷ ಶುಂಠಿ ಬಿತ್ತನೆಯಾದ 15 ದಿನಗಳ ನಂತರ ಕಳೆ ನಿಯಂತ್ರಣಕ್ಕಾಗಿ ಅಂಗಡಿ ಮಾಲೀಕ ರಘು ಅವರ ಸಲಹೆಯಂತೆ ವಿವಿಧ ಕಳೆನಾಶಕ ಔಷಧಿಗಳನ್ನು ಸುಮಾರು 6,350 ನೀಡಿ ಖರೀದಿಸಿ ಸಿಂಪಡಿಸಿದ್ದಾಗಿ ತಿಳಿಸಿದ್ದಾರೆ. ಆದರೆ 2 ತಿಂಗಳು ಕಳೆದರೂ ಶುಂಠಿ ಮೊಳಕೆಯೊಡೆಯದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದಾಗ ಅವರು ಜಮೀನಿಗೆ ಭೇಟಿ ನೀಡಿ ಹವಾಮಾನ ಕಾರಣ ಎಂದು ಹೇಳಿ ಮತ್ತಷ್ಟು ಔಷಧಿಗಳನ್ನು ಸುಮಾರು 23,000 ಮೌಲ್ಯದಲ್ಲಿ ಖರೀದಿಸಿ ಸಿಂಪಡಿಸುವಂತೆ ಸೂಚಿಸಿದ್ದಾಗಿ ಆರೋಪಿಸಿದರು. ಆದರೂ 3 ತಿಂಗಳು ಕಳೆದ ಬಳಿಕವೂ ಬೆಳೆ ಮೊಳಕೆಯೊಡೆಯದೆ ಸಂಪೂರ್ಣ ಸುಟ್ಟು ಹೋಗಿದ್ದು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ 15 ದಿನದ ಶುಂಠಿ ಬೆಳೆಗೆ ಇಂತಹ ಔಷಧಿಗಳು ಸೂಕ್ತವಲ್ಲ ಎಂಬ ಮಾಹಿತಿ ದೊರೆತಿದೆ ಎಂದರು. ತಪ್ಪಾದ ಔಷಧಿಯಿಂದ ಸುಮಾರು 14 ಲಕ್ಷ ಮೌಲ್ಯದ ಬೆಳೆ ನಷ್ಟವಾಗಿದ್ದು, ಬೆಳೆಗಾಗಿ ಪಡೆದಿರುವ ಸುಮಾರು 8 ಲಕ್ಷ ಸಾಲವನ್ನು ತೀರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಸಾಲದ ಒತ್ತಡದಿಂದ ತೀವ್ರ ಮಾನಸಿಕ ಸಂಕಷ್ಟ ಎದುರಿಸುತ್ತಿರುವುದಾಗಿ ತಮ್ಮ ಅಳಲು ತೋಡಿಕೊಂಡರು. ಈ ಕುರಿತು ಅಂಗಡಿ ಮಾಲೀಕರನ್ನು ಪ್ರಶ್ನಿಸಿದಾಗ, ನಾನು ಕೊಟ್ಟ ಔಷಧಿಯೇ ಸರಿಯಾಗಿದೆ, ನೀನೇ ಸರಿಯಾಗಿ ಬೆಳೆ ನಿರ್ವಹಣೆ ಮಾಡಿಲ್ಲ, ಯಾರಿಗೆ ಬೇಕಾದರೂ ದೂರು ಕೊಡು, ನನಗೆ ಯಾರ ಭಯವೂ ಇಲ್ಲ ಎಂದು ಅವಹೇಳನಕಾರಿ ಹಾಗೂ ಬೆದರಿಕೆ ಹಾಕುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ನೊಂದ ರೈತ ಆರೋಪಿಸಿದ್ದಾರೆ. ಈ ಸಂಬಂಧ ಜೂನ್ 20, 2026ರಂದು ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪ್ರಭಾವಿ ವ್ಯಕ್ತಿಯ ಪರವಾಗಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ರೈತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದರು. ಮನೆ ಗ್ರಾಮದ ಮಹೇಶ್ ಅಂತ ಇವರು ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸ್ ಔಷಧಿ ಅಂಗಡಿಲಿ ಔಷಧಿ ತಗೋತಾರೆ. ಇವರು ಶುಂಠಿ ಬೆಳೆದಿರ್ತಾರೆ, 1.5 ಎಕರೆ ಶುಂಠಿ ಬೆಳೀತಾರೆ. 8 ಲಕ್ಷ ಸಾಲ ಮಾಡಿ ಶುಂಠಿ ಬೆಳೆದು ಇವ್ರೇನು ಮಾಡ್ತಾರೆ, 15 ದಿನ ಶುಂಠಿ ಹಾಕಿ 15 ದಿನಕ್ಕೆ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಿಗೆ ಹೋಗಿ ಔಷಧಿ ತಗೋತಾರೆ ಕಳೆನಾಶಕನ್ನ. ಅವಾಗ ಇವ್ರೇನು ಮಾಡ್ತಾರೆ, ಅಲ್ಲಿ ಆ ಅಂಗಡಿ ಮಾಲೀಕರಾದಂಥ ರಘು ಏನು ಮಾಡ್ತಾರೆ, ಇದು ತಗೊಳ್ಳಿ, ಇದು ಬೇರೆ ಕಂಪ್ನಿದು, ಇದು ಚೆನ್ನಾಗಿದೆ, ಇದನ್ನು ಬೆರೆಸ್ಬಿಟ್ಟು ನೀವು ಹೊಡೀರಿ ಅಂತ ಹೇಳ್ತಾರೆ. ಇವರು ಪಾಪ ಗೊತ್ತಿಲ್ಲ, ಅಮಾಯಕ ಅನ್ಎಜುಕೇಟೆಡು ಏನು ಮಾಡ್ತಾರೆ, ಇವರು ಔಷಧಿ ತಗೊಂಡೋಗಿ ಶುಂಠಿಗೆ ಸಿಂಪಡಿಸ್ತಾರೆ. ಸಿಂಪಡಿಸಿದ್ರೆ 3 ತಿಂಗಳಾದರೂ ಅದು ಶುಂಠಿ ಹುಟ್ಟಲ್ಲ. ನಂತರ ಏನಾಗುತ್ತೆ, ಇವ್ರು ಬಂದು ಅಣ್ಣ ಯಾಕಣ್ಣ ಶುಂಠಿನೇ ಹುಟ್ಟಿಲ್ಲ, ಈ ಥರ ಔಷಧಿ ಕೊಟ್ಟಿದ್ದಾರೆ ಅಂತ ಹೋಗಿ ಕೇಳಕ್ಕೆ ಹೋದಾಗ ಇದು ತಗೋ ಬೇರೆ ಔಷಧಿ ಅಂತ ಬೇರೆ ಔಷಧಿ ಕೊಡ್ತಾರೆ. ಬಟ್ ಅದನ್ನು ಹೊಡೆದ್ರು ಸಹ ಶುಂಠಿ ಬರಲ್ಲ. ಎಲ್ಲೋ ಒಂದೊಂದು ಗಿಡ ಆ ಕಡೆ ಒಂದು ಈ ಕಡೆ ಒಂದು ಬೆಳೆಯುತ್ತೆ. ಆಮೇಲೆ ಇವರೇನು ಮಾಡ್ತಾರೆ, ಮತ್ತೆ ಹೋಗಿ ಕೇಳ್ತಾರೆ, ಯಾಕೆ ಈ ಥರ ನೀವು ಈ ಥರ ಶುಂಠಿ ಔಷಧಿ ಕೊಟ್ಟಿದ್ದೀರಾ, ನಾನು ಸಾಲ ಮಾಡಿ ನಾನು ಶುಂಠಿ ಹಾಕಿದ್ದೀನಿ, ಅದು ಬೇರೆ ಜಮೀನಲ್ಲಿ ಬೋಗಿ ಹಾಕಿಸ್ಕೊಂಡು ನಾನು ಶುಂಠಿ ಬೆಳೆದಿದ್ದೀನಿ, ಈ ಥರ ಕೊಟ್ಟರೆ ಶುಂಠಿ ಎಲ್ಲ ಹಾಳೋಗಿದೆ ಅಂದರೆ ನೀನು ಯಾರಿಗಾರ ಹೇಳಿದ್ರೆ, ನೀನು ಕಂಪ್ಲೇಂಟ್ ಕೊಟ್ಟರೆ ಅದು ಮಾಡಿದರೆ ನಿನ್ನ ಮೇಲೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ರಘು ಏನಾರು ಎದುರಿಸ್ತಾರೆ. ಕೊನೆಗೆ ಏನು ಮಾಡ್ತಾರೆ, ಇವರು ಅಲ್ಲೇ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡೋಕ್ಕೆ. ಬೇಲೂರು ಸ್ಟೇಷನ್ಗೆ ಹೋದಾಗ ಏನಂತಾರೆ, ಇನ್ಸ್ಪೆಕ್ಟರ್ ಅವರು ಅರ್ಜಿ ತೆಗೆದು ಎಸಿತಾರಂತೆ, ನೀನು ಅರ್ಜಿ ಕೊಟ್ಟರೆ ಇದು ನಾನು ತೊಗೊಳಕ್ಕೆ ಬರಲ್ಲ, ನಿನ್ನ ಮೇಲೆ ಕೇಸ್ ಮಾಡಿ FIR ಹಾಕ್ತೀನಿ ಅಂತ ಎದುರಿಸ್ತಾರಂತೆ ಮಹೇಶ್ ಅವರಿಗೆ. ದಯಮಾಡಿ ಇಂಥ ರೈತರನ್ನ, ಅಮಾಯಕರನ್ನ, ಬಡವ್ರನ್ನ ಈ ಥರ ಅಗತ್ಯಕ್ಕೆ ಬದಲು ಪಾಪ 12-13 ಲಕ್ಷ ಸಾಲ ಆಗಿದೆ, 8 ಲಕ್ಷ ಸಾಲ ಮಾಡಿ ಏನೋ ಲಾಭ ಬರುತ್ತಲ್ಲ ಅದ್ರಲ್ಲಿ ಸಾಲ ಕೊಡೋಣ, ಬಡ್ಡಿ ಕೊಡೋಣ ಅಂತ ಆಸೆಯಿಂದ ಜಮೀನು ಮಾಡಿರ್ತಾರೆ. ಇಂಥ ರೈತರಿಗೆ ಮೋಸ ಮಾಡ್ತಾರೆ ಅಂದರೆ ಇವ್ರುವೆ ಅಂಗಡಿಯವ್ರುವೆ, ಇದು ಬೇರೆ ಕಂಪ್ನಿದಂತ ಅಂದರೆ ಬಡವ್ರ ಮೇಲೆ ಆಗಬೇಕು ಅವ್ರ ಔಷಧಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ಬೇರೆ ಬೇಡವಾ? ಈ ಥರ ಬೇರೆ ಬೇರೆ ಕಂಪ್ನಿಗಳ್ದು ಔಷಧಿ ಕೊಟ್ಟು ಅವ್ರ ಜಮೀನೆಲ್ಲ ಶುಂಠಿ ಎಲ್ಲ ಹಾಳಾಗೋಗಿದೆ. ಈಗ ವ್ಯಕ್ತಿ ನಾನೇ ವಿಷಯ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾನೆ. ದಯಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಂಡು, ಪೊಲೀಸ್ ಇಲಾಖೆ ಏನಿದೆ ಬೇಲೂರು ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಆಕ್ಷನ್ ತಗೊಂಡು ಕರೆಸ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಮಾಡಿ ಈ ಬಡ ರೈತರಿಗೆ ನ್ಯಾಯ ಕೊಡಿಸ್ಬೇಕಾಗಿ ನಾವು ಕೇಳ್ಕೊತೀವಿ. ಇಂಥ ಅವ್ಯವಸ್ಥೆಯನ್ನು ಮಾಡ್ಕೊಂಡಿರೋ ಏನು ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಏನಿದೆ ಔಷಧಿ ಅಂಗಡಿ, ಈ ಅಂಗಡಿದ ಲೈಸೆನ್ಸ್ ರದ್ದು ಮಾಡಬೇಕು ಮತ್ತು ಬಡವ್ರಿಗೆ ನ್ಯಾಯ ಕೊಡಿಸ್ಬೇಕಾಗಿ ಈ ಮೂಲಕ ನಾನು ಕೇಳ್ಕೊತೀನಿ. ನನ್ನ ಹೆಸರು ಶಿವಮ್ಮ ಅಂತ.